ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೋಡಿ ಫ್ರೆಂಡ್ಸ್, ನೋಡಿ ಇಂಥ ಮಗಳು ಪಡಲಿಕ್ಕೆ ಪುಣ್ಯ ಮಾಡಿದ್ದಾರೆ. ನೋಡಿ ತಂದೆ ಪೌಡರ್ ಹಾಕುದು, ಪಾನ್ಸ್ ಪೌಡರ್. ನೋಡಿ ಅವ್ರ ಕಣ್ಣು ಮುಚ್ಚಿ ಕುತ್ಕೊಂಡಿದ್ದಾರೆ ಆರಾಮದಲ್ಲಿ. ಸ್ಪಾನ್ಸರ್ ಅಲ್ಲ, ಪಾನ್ಸ್ ಪೌಡರ್ ಹಾಕುದು. ನೋಡಿ ಫಸ್ಟ್ ಫೇರ್ ಅಂಡ್ ಲವ್ಲಿ ಹಾಕ್ತಾರೆ, ಆಮೇಲೆ ಪೌಡರ್ ಹಾಕ್ತಾರೆ. ಮತ್ತೆಂತ ಇದೆಲ್ಲ ಬೇಡವಾ? ಐಲೈನರ್, ಲಿಪ್ಸ್ಟಿಕ್ ಎಲ್ಲ ನಾವೀಗ ರೆಡಿ ಆಗಿದ್ದೇವೆ. ಒಂದು ರೀಲ್ಸ್ ಮಾಡ್ಲಿಕ್ಕೆ ಹೊರಟದು, ಹಾಗೆ ಲೇಟ್ ಕೂಡ ಆಯ್ತು. ಬೇಗ ರೆಡಿ ಇರುದು. ನೋಡಿ 5 ಗಂಟೆ ಕಳೀತು. ನೋಡಿ ಇನ್ನು ಅಲ್ಲಿ ನಮ್ದು 3-4 ಸೀನ್ ಮಾಡುವಾಗ ಆಗ್ತದೆ, ಸರಿ ಆಗ್ತದೆ ಗಂಟೆ. ಹಾಗೆ ಬೇಗ ಬೇಗ ಆಗ್ಬೇಕು, ಈಗ ಬೇಗ ಬೇಗ ಆಗ್ಬೇಕು. ನೋಡಿ ಇವರು ಲೇಟ್. ನೋಡಿ ಇವತ್ತು ಪುಣ್ಯಕ್ಕೆ ಮಳೆ ಎಲ್ಲ ಏನಿಲ್ಲ, ಲೇಟ್ ಆಗ್ತದೆ. ಯಾಕೆ ಹೇಳಿದ್ರೆ ಕತ್ತಲಾಗ್ತದಲ್ಲ, ಮತ್ತೆ ಸ್ವಲ್ಪ ಲಾಂಗ್ ಹೋಗುದು ಫ್ರೆಂಡ್ಸ್. ಅದಕ್ಕೆ ನಾನು ಹಸ್ಬೆಂಡಿಗೆ ಹೇಳಿದ್ದು ಬೇಗ ಹೊರಡಿ ಅಂತ. ಆದ್ರಿಂದ ಹೊರಡ್ತಿದ್ರು, ಎಂತ ಮಾಡ್ತಿದ್ರ ಅಂದ್ರೆ ಲಾಂಗ್ ಹೋಗುದಲ್ಲ, ಶೂಟಿಂಗ್ ಎಲ್ಲ ಅಲ್ಲಿ ಚಂದ ಬರಬೇಕು. ಮತ್ತೆ ಅದಕ್ಕೋಸ್ಕರ ನೋಡಿ ಚಿನ್ನು ದೀಪ ಎಲ್ಲ ಇಟ್ಟು ಕೈ ಮುಗ್ದು ಬಂದೆ. ಹೊರಟದು ಬರೋಗೆ ಹೇಗೋ ಕತ್ತಲಾಗ್ತದೆ, ಅದು ನಮ್ಗೆ ಗೊತ್ತುಂಟು ಅಲ್ಲ. ಹೌದು, ಚಿನ್ನಗೆ ರಜೆ ಅಲ್ಲ, ಹಾಗೆ ಚೈನ್ ಹಾಕ್ಲಿಕ್ಕೆ ಕೊಟ್ಟಿದ್ದೇವೆ. ಮನೆಯಲ್ಲಿ ನಮ್ಮೊಟ್ಟಿಗೆ ಇರುದಲ್ಲ, ಹಾಗೆ ಬೆಳಿಗ್ಗೆ ಚೈನ್ ಹಾಕಿದೆ. ಯಾಕೆ ಗೊತ್ತಿಲ್ಲ ಫ್ರೆಂಡ್ಸ್, ಈಗ ಮನೆಯಲ್ಲಿ ಇರುದಲ್ಲ, ನಮ್ಮ ಜೊತೆ ಇರ್ತಾಳೆ. ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದ ಮೇಲೆ ಇಲ್ಲ, ತೆಗ್ದಿರ್ತೇವೆ ನಾವು. ಹಾಗೆ ಈಗ ಇರಲಿ ಅಂತ ರಜೆಯಲ್ಲಿ ಚೈನ್. ನೋಡಿ ಅವಳ ಚೈನ್ ದಪ್ಪದಲ್ಲಿ ಮಾಡಿಸುವಾಗ ಹಾಗೆ ಮತ್ತೆ ಮಾಡಿಸ್ಬೇಕಿಲ್ಲ ಹಾಗೆ. ಮತ್ತೆ ಫಂಕ್ಷನ್ ಅಲ್ಲಿ ಇರುವಾಗ ನಾವು ಒತ್ತ ಮಾಡಿ ಹಾಕುದು, ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ಈ ಮದುವೆಲ್ಲ ಇರುವಾಗ ಬೇಡ ಇರ್ತಾಳೆ, ಮತ್ತೆ ಒತ್ತ ಮಾಡಿಸಿ ಹಾಕುದು. ಕಾಲಿಗೆ ಗೆಜ್ಜೆ ಎಲ್ಲ ಹಾಕುದು, ಎಲ್ಲ ಹಾಕಿದ್ರು ಡ್ಯಾಡಿ ಕಾಲಿಗೆ ಗೆಜ್ಜೆ ಎಲ್ಲ. ಮತ್ತೆ ಅವರ ಸ್ಕೂಲ್ ಸ್ಟಾರ್ಟ್ ಆದ ಮೇಲೆ ಎಲ್ಲ ರಿಮೂವ್. ಅದು ಗೆಜ್ಜೆ ಎಲ್ಲ ಗೆಜ್ಜೆ ಹೋಗ್ತದಲ್ಲ, ಅದರಲ್ಲಿ ಶೂ ಎಲ್ಲ ಉಂಟಲ್ಲ, ಸಾಕ್ಸ್ ಎಲ್ಲ ಕಷ್ಟ ಆಗ್ತದೆ, ಹಾಗೆ ತೆಗಿತೇವೆ ನಾವು. ಬೇಗ ಮಾಡಬೇಕು, ಬೇಗ ರೀಲ್ಸ್ ಎಲ್ಲ ಮಾಡಿ, ಬೇರೆ ಶೂಟಿಂಗ್ ಎಲ್ಲ ಉಂಟು, ಅದನ್ನು ಮಾಡಿ ಮುಗಿಸಿ ಬರಬೇಕು. ಯಜಮಾನ್ರೆ ಆಯ್ತಾ? ಓಕೆ ಅಂತ ಅವರು ಆಗಲೇ ಹೊರಡಿದ್ದಾರೆ. ಟೀ ಕುಡಿದ್ರಾ ಎಲ್ಲರೂ? ಇವತ್ತು ನಮ್ಮ ಸ್ವೀಟಿ ಟೀ ಮಾಡಿದ್ರು, ಚಿನ್ನ ಅಲ್ಲ ಸ್ವೀಟಿ ಟೀ ಮಾಡಿದ್ಲು. ಹಾಗೆ ಟೀ ಕುಡಿದ್ರು ಉಂಟಲ್ಲ, ಏನೋ ಉಲ್ಲಾಸ. ನೀರು ಕುಡಿದ್ರು ಬಾಳಿಕೆ ಕೂಡ ಆಗ್ತದೆ ಜೋರು. ಹೊರಡುವಾಗ ಬಂದು ನೋಡಿ, ನೀ ಬಾರು ರಣತೀರ ತೋರಿಸು, ರಣತೀರ ತೋರಿಸು. ನೀ ಬಂದೆ, ನೀ ಬಾರು ರಣತೀರ. ನೆಗೆ ನೋಡಿ ಅಂತೆ ಹೇಳುವಾಗ ಮತ್ತೆ ಹೊದ್ದೇರಿ ನಾನು ನೆಗೆ ನೋಡಿ ಅವರು ಸ್ಮೈಲ್. ನೀ ಬಂದರಿ ನಂಗೆ ಗೊತ್ತಿಲ್ಲ, ಈಗೆಲ್ಲ ಮತ್ತೋಗಿದೆ ಫ್ರೆಂಡ್ಸ್. ಸಾಂಗ್ಸ್ ಎಲ್ಲ ಬರ್ತದೆ ಅಂದ್ರೆ ಒಟ್ಟೊಳಗೆ ಉಂಟು, ಬರೋದಿಲ್ಲ. ಕೆಲವೊಮ್ಮೆ ಬರ್ತದೆ, ಕೆಲವೊಮ್ಮೆ ಬರೋದಿಲ್ಲ. ಸಾಂಗ್ ಏನು ಮಾಡುದು. ಹಾಗೆ ಈಗ ನಾವು ಹೊರಟದ್ದು. ಮತ್ತೆ ಆಗ ಅರ್ಧ ವಿಡಿಯೋ ಆದದ್ದು. ಚಿನ್ನ ಹತ್ರ ಹೇಳಿದೆ ವಿಡಿಯೋ ಕಂಟಿನ್ಯೂ ಮಾಡುವ ಅಂತೇಳಿ, ಊಟ ಮಾಡೋದಲ್ಲ ವಿಡಿಯೋ ಮಾಡುವ ಅಂತ. ಎಂತ ಇದೆ ನಮಗೆ ಗೊತ್ತಿಲ್ಲ. ಒಂದು ಬಾಯ್ಲ್ ಮಾಡಿ ತಿಂದದ್ದು ಮಾತ್ರ. ಮತ್ತೆ ಊಟ ಮಾಡಿದಲ್ಲ ವಿಡಿಯೋ ಮಾಡಿ ನೀರಿಡಿ ಕಾರಲ್ಲಿ ಎಲ್ಲ ಊಟ ಮಾಡಿದ ವಿಡಿಯೋ ಮಾಡಿ ಹೇಳಿದೆ. ಅವಳು ಎಂತ ಆಯ್ತು ಅವಳ ಅಂತೇಳಿ ಅಲ್ಲ, ನಮಗೆ ನೆನಪಿಲ್ಲ. ಬೇಗ ಊಟ ಮಾಡಿದ್ದು. ಇವತ್ತೇನಿಲ್ಲ ಫುಡ್, ಇವತ್ತು ಬಂಗುಡೆ ಫ್ರೈ ಮಾಡಿದ್ದು, ಮತ್ತೆ ಬೀಟ್ರೋಟ್ ಪೊಟೊಟೊ ಎಲ್ಲ ಸ್ವಲ್ಪ ಪಲ್ಯ ಮಾಡಿದ್ದು, ಮತ್ತೆ ಮಜ್ಜಿಗೆ ಮಾಡಿದ್ದು. ಅದೆಲ್ಲ ಚಿನ್ನು ಮಜ್ಜಿಗೆ. ಮತ್ತೆ ಬಾಕಿದ ನಾ ಮಾಡಿದ್ದೇನೆ. ಮೀನು ಫ್ರೈ ಎಲ್ಲ ಮಾಡಿದ್ದೆ, ಬಂಗುಡೆ. ಆದ್ರೂ ಬಂಗುಡೆ ಮೇಲೆ ಅಷ್ಟು ಒಳ್ಳೆ ಇರ್ತದೆ, ಒಳ್ಳೆ ಇರ್ತದೆ ಅಲ್ಲ. ಮೀನು ಒಂಥರ ಇದು ಬರ್ತದ, ಒಳ್ಳೆ ಇತ್ತ. ಈಗ ಮೀನು ಒಂದಷ್ಟು ಇದು ಬರುದಿಲ್ಲ, ಹಾಗೆ ಬಂಗುಡೆ ಹೌದು, ಟೇಸ್ಟ್ ಚೇಂಜ್ ಆಗಿದೆ ಅಲ್ಲ ಬಂಗುಡೆದು. ಹಾಗೆ ನಾನು ಹೇಳಿದವರ ಹತ್ರ ಹಾಗೆ ಹೊರಡ್ತೇವೆ ಫ್ರೆಂಡ್ಸ್, ಆಯ್ತಾ? ಇನ್ನು ಅಲ್ಲಿ ಏನಿದ್ರೆ ಅಲ್ಲಿ ಮಾತಾಡ್ತೇವೆ. ನಂಗೆ 3 ಶೂ ಸಿಕ್ಕಿದೆ ನೋಡಿ, ಒಂದಲ್ಲಿ ಒಂದು ಇಲ್ಲಿ, ಒಂದು ಇಲ್ಲಿ. 3 ಶೂ ಉಂಟು. ಮೊನ್ನೆ ಅದೊಂದು ಶೂಗೆ ಜೀವ ಉಂಟಾ? ಇದು ಮೊನ್ನೆ ನಂಗೆ ಇದಕ್ಕೆ ಬ್ಯಾಟಿಂಗ್ ಸರಿ ಸಿಕ್ಕಿದ್ದು ಶೂ. ಇದು ಲಕ್ಕಿ ಡ್ರಾ ಅಲ್ಲಿಯಾ? ಅಲ್ಲ, 12 ಅಲ್ಲಿ ವೈಫ್ ಗಿಫ್ಟ್. ಹೌದು, ಇದು 3 ಶೂ ಒಟ್ಟಿಗೆ ಕೊಟ್ಟದ್ದು. ಇಲ್ಲಿ ಒಂದು ಶೂ ಉಂಟು ನೋಡಿ. ನಿಮಗೆ ಯಾವ ಮುನ್ನ ಮಾತ್ರ 2 ಕಾಲು ಆದ್ರೆ ಒಂದು ಹೋದ್ರೆ ಒಂದು ಇನ್ನೊಂದು ಹೀಗೆ ಮಾಡಿ ಹಾಕಿ ಕುದಿಗೆ ಹಾಕಿ. ಅದು ತೊಟ್ಟೆಯಲ್ಲಿ ತೆಗ್ದಿಟ್ಟದ್ದು, ಸಣ್ಣ ಹಾವೆಲ್ಲ ಇತ್ತು, ಒಳಗೆ ಹಾಕಿದ್ರಿ ನೀವು. ಹಾವೊಳಗೆ ಹಾಕಿದ್ರಿ. ನೋಡಿ ಫ್ರೆಂಡ್ಸ್ ಹೇಗೆ ಉಂಟು ನೋಡಿ, ಶೂ ಹೇಗೆ ಉಂಟು ನೋಡಿ. ಕಲರ್ ನೋಡಿ, ಇನ್ನೂ ಸಹ ಟ್ಯಾಗ್ ತೆಗಿಲ್ಲ ಅವರು. ಎಂತ ಕಲರ್
ಅದಿರ್ಲಿ, ಅದು ಗೊತ್ತಾಗ್ಬೇಕಲ್ಲ ಹೊಸ ಶೂ ಅಂತ. ಹೊಸ ಶೂ ಅಂತ ಮೆಲ್ಲ 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 ನೋಡಿ. ಕಲರ್ ಇಂಥವ್ನು ಎಂತಿಯನ್ನು ಪಡಿಲಿಕ್ಕೆ ಪುಣ್ಯ ಮಾಡಿದ್ದೀರಾ, ಗಂಡನಿಗೆ ಶೂ ತೆಗೆದು ಕೊಡೋದು ನೋಡಿ ಗಿಫ್ಟ್. ಈಗ ನಮ್ಮದು ಅಲ್ಲಿ ಒಂದು ಕ್ವಶನ್ಗೆ ಉತ್ತರ ಕೊಡಿ. ಯಾರೆಲ್ಲ ಅಲ್ಲಿ ಕೇಳಿದ ವಿಷಯ ಕ್ವಶನ್ಗೆ ಉತ್ತರ ಕೊಡಿ. ಯಾರೆಲ್ಲ ಜೆಂಟ್ಸ್ ಎಲ್ಲ ವಿಡಿಯೋ ನೋಡ್ತಿದ್ದಾರೆ ನೋಡಿ, ನೀವು ಸಹ ಬಯಸಿ ನನಗೆ ಸಹ ಇಂಥದೇ ಹೆಂಡತಿ ಸಿಗ್ಬೇಕಪ್ಪ ಅಂತ ಹೇಳಿ ಅಲ್ಲ ರೀ. ದುಡ್ಡು ಮಾತ್ರ ಅದು ಸತ್ಯ, ದುಡ್ಡು ನನ್ನದೆಲ್ಲ. ಆದ್ರೆ ತೆಗ್ದದು ನಾನು ಪ್ರೀತಿಯಿಂದ. ಪ್ರೀತಿಗೆ ಬೆಲೆ, ದುಡ್ಡಿಗೆ ಬೆಲೆ ಅಲ್ಲ, ಪ್ರೀತಿ ಅಲ್ವಾ? ಅದೇ ಪ್ರೀತಿಗೆ ಬೆಲೆ ಅಲ್ವಾ ಪ್ರೀತಿ? ಒಮ್ಮೆ ಯಾವಾಗ ವಿಡಿಯೋ ಆಫ್ ಆಗ್ಲಿಲ್ಲ ಅಂತ ಕಾಯ್ತಿದ್ದೆ, ಯಾರದ್ದು ಆಫ್ ಮಾಡುದಿಲ್ಲ. ಅಬೇ ಸಾಲೆ ತಬಿ ಮೇರಾ ಮಾಫ್ ಕರ್ನಾ, ಗುಸ್ಸೆ ಮೇ ಇದ್ದೋ ಉದ್ದರ್ ನಿಕಲ್ ಜಾತೆ. ಅದು ಪ್ರೀತಿಗೆ ಬೆಲೆ ಜಾಸ್ತಿ ನೋಡಿ. ಅಷ್ಟು ಪ್ರೀತಿ ಇರೋದಕ್ಕೆ ಇಷ್ಟು ಕಷ್ಟ ಪಡ್ತಿದ್ದಾರೆ ನೋಡಿ ಲೇಸ್ ತೆಗಿಲಿಕ್ಕೆ. ಅದಕ್ಕೆ ಪ್ರೀತಿಯನ್ನು ಗಂಟು ಕಟ್ಟಿ ಕೊಟ್ಟಿದ್ದೇನೆ ಲೇಸಿನಲ್ಲಿ ಅಲ್ಲ. ಅವರು ಪ್ರೀತಿಯನ್ನು ನೋಡಿ ಕಂಪ್ರೆಸ್ ಮಾಡಿ ಕೊಟ್ಟಿದ್ದಾರೆ ಗ್ಯಾಸಲ್ಲಿ, ಗ್ಯಾಸ್ ಅಂಡೆಯಲ್ಲಿ. ಅದು ಗ್ಯಾಸ್ ಬಂದದ ಫ್ರೆಂಡ್ಸ್, ಗ್ಯಾಸ್ ಅಂಡೆ ಬಂದಿದೆ, ಒಳಗಿಡ್ಲಿಕ್ಕೆ ಮರ್ತು ಹೋಗಿದೆ ನೋಡಿ. ಮಗಳು ಲೇಸ್ ಕಟ್ಟದು ನೋಡಿ, ನೋಡಿ ಮಗಳು ನೋಡಿ ನೋಡಿ. ತಂದೆಗೆ ಬಗ್ಲಿಕ್ಕೆ ಆಗುದಿಲ್ಲ, ಬಗ್ಲಿ ಆಗ್ತದೆ. ಇಂಥದೊಂದು ಕೈಗೆ ಬಂದು ಅದರ ಪಡೆಯ ನಮ್ಮ ಪಾದರಕ್ಷಿ ಎಂತ, ನಮ್ಮ ಪಾದರಕ್ಷೆಯನ್ನು ಧರಿಸುವ ಸ್ವಾಮಿಗೆ ಶುರು ಆಯ್ತು ನೋಡಿ. ಹಾ, ಇನ್ನೊಂದು ಹಾಕಿ ಪಕ್ಕ. ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದು ನನಗೆ ತೆಗೆದು ಕೊಟ್ಟದಂತ. ಇದು ಚಿನ್ನದ ಇಲ್ಲ ಇಲ್ಲ, ನನ್ನದಲ್ಲಿ ಆಗ್ತೇನೆ, ಅದೇ ತೆಗ್ದದ್ದು ನಿಮಗೆ, ನಂಗೆ ಬೇರೆ ಉಂಟು. ನಮ್ಮ ಪಾದರಕ್ಷೆ ರೆಡಿ ಆಯ್ತು, ಇನ್ನು ಹೊರಡುವ. ಬಾಯ್ ಫ್ರೆಂಡ್ಸ್, ಈಗ ತಾನೇ ಹೊರಡಿದ್ದೇವೆ ನಾವು. ಆಮೇಲೆ ಎಂತ ಇಲ್ಲ, ಇವತ್ತಿನ ನಮ್ದು ರೀಲ್ಸ್ ಎಲ್ಲ ಸೂಪರ್ ಉಂಟು. ಹಾಗೆ ದಿವಸಕ್ಕೆ ಎಷ್ಟು ಮತ್ತೆ 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 ಅಂತ ಹೇಳ್ತೀನಿ, ಅದು ಅಭ್ಯಾಸ. ಆಮೇಲೆ ಮತ್ತೆ ಹಾಗೆ ಹಾಗಾಗಿ ಒಳ್ಳೆ ಮೀನುಂಟು, ತುಂಬಾ ಮೀನುಂಟು. ಇಲ್ಲಿ ನೋಡಿ ತುಂಬಾ ಮೀನುಂಟಂತೆ. ಮದಿಮಾಲ್ ಇವತ್ತು ಅಷ್ಟು ಒಳ್ಳೆ ಇಲ್ಲ ಅಲ್ಲ ಬಂಗುಡೆ. ಹಾಗೆ ಮಕ್ಕಳಲ್ಲಿ ಕೂಡ ಕೇಳಿದೆ, ಮಕ್ಕಳು ಯಾರು ಚಿನ್ನಿಗೆ ಜೋರು ಮಾಡಿಸಿ ತಿನ್ನಿಸುದು ಡ್ಯಾಡಿ. ಹಾಗೆ ಇಲ್ಲದ್ರೆ ಅವಳು ಮೀನಲ್ಲ, ಅವಳಿಗೆ ಕಬಾಬ್ ಇದ್ರೆ ಆಯ್ತು, ಬೇರೆ ಏನಿಲ್ಲ. ಮೀನೆಲ್ಲ ಯಾವ್ದು ತಿನ್ನುದಿಲ್ಲ ಅವಳು. ಕಬಾಬ್ ಇದ್ರೆ ಇತ್ತಲ್ಲ, ಕಬಾಬ್ ಇತ್ತು ಚಿನ್ನಿಗೆ. ಹಾಗೆ ಈಗ ತಿಂತಾಳೆ ಮೀನು. ಈಗ ಡ್ಯಾಡಿ ಜೋರ್ ಮಾಡ್ತಾರೆ ತಿನ್ನದಿದ್ರೆ, ಶಾರ್ಪ್ ಆಗ್ತಾರೆ ಮೀನ್ ತಿಂದ್ರೆ, ಗೊತ್ತುಂಟ ಚಿನ್ನು? ಹೌದಾ? ಗೊತ್ತಿಲ್ಲ. ತುಂಬಾ ಮೈಂಡ್ ಎಲ್ಲ ಶಾರ್ಪ್ ಆಗ್ತದೆ. ಮುಂಚೆ ತಿಂತಿಲ್ಲ ಅವಳಿಗಂದ್ರೆ ನಂದೇ ಬಂದಿದೆ, ಅಮ್ಮದೇ ಒಂದು ಎಂತ ಹುಟ್ಟು ಗುಣ ಬಂದಿದೆ ಅಮ್ಮದೇ. ಅಮ್ಮ ನಾನು ಕೂಡ ಹಾಗೆ ತಿಂತಿಲ್ಲ ಆಯ್ತು ಮೊದಲು. ಮನೆಯಲ್ಲಿ ಮೀನೆಲ್ಲ ಮಾಡಿದ್ರೆ, ಮೀನು ಚಿಕನ್ ಎಲ್ಲ ಮಾಡಿದ್ರೆ ಹೆಗ್ಗ ತಿನ್ನುದು. ಸೂರ್ಯನ ಕಿರಣ ಇಲ್ಲಿ ಗೊತ್ತಿಲ್ಲ. ಹೇಳಿದ್ರು ಸೂರ್ಯನ ಕಿರಣ ಇಲ್ಲಿ ಬಂದು ನಿನ್ನ ವಿಡಿಯೋ ಸರಿ ಮಾಡೋದಿಲ್ಲ. ಪದ್ಯ ನೋಡಿದೆ, ಪದ್ಯ ಬೇರೆ ಉಂಟು, ಸಾಂಗ್ ಚಂದ ಉಂಟು. ನೀನು ಈಗ ಹೇಳಿದಾಗ ಎಂತ ಸಾಂಗ್? ಸೂರ್ಯನ ಕಿರಣ ಇಲ್ಲಿ ನನ್ನ ಮೈಯ ಬಣ್ಣ ಮಿಂಚದೆ, ಗೊತ್ತಾಯ್ತಾ? ಚಂದ ಉಂಟ ಸಾಂಗ್. ಕೇಳುದಿಲ್ಲ ಅವರಿಗೆ, ಅದು ಗೊತ್ತಿಲ್ಲದವರಾಗಿ ಹೇಳುದು. ಮತ್ತೆ ಬಿಸಿಲು ಎಂತಲ್ಲ, ತುಂಬಾ ಬಿಸಿಲು ಉಂಟು ಇವತ್ತು. 5 ಗಂಟೆಗೆ ಇಲ್ಲ, ಯಾವಾಗಲೂ ಇರ್ತದೆ, ಮೋಡ ಇರ್ತದೆ. ಇವತ್ತು 5 ಗಂಟೆಗೆ ಬಿಸಿಲು. 3 ಗಂಟೆಗೆ ಹೊರಡಿದ್ವಿ, ಬಿಸಿಲಪ್ಪ. ಇದು 5 ಗಂಟೆ ಇಲ್ಲ 5:25. ಮತ್ತೆ ಒಳ್ಳೆ ಸೀನರಿ ಅಂತ ಇವತ್ತು ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗುದು, ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನನ್ನನ್ನು ಬೇಗ ಹೊರಡಿಸುದು ಅವರು. ಬೇಗ ಬೇಗ ಹೋಗುವ, ದೂರ ಹೋಗ್ಲಿಕ್ಕೆ ಉಂಟು. ನನ್ನನ್ನು ಫಸ್ಟ್ ಹೊರಡಿಸುದು, ಅವ್ರು ಲೇಟ್ ಹೊರಡುದು. ಆಯ್ತಾ, ನಾನು ಹೊರಡಿಕೊಂಡು ಅವರನ್ನು ಹೊರಡ್ಲಿಕ್ಕೆ 1 ಗಂಟೆ ಬೇಕು, ನಮಗೆ 5 ನಿಮಿಷ. ನಾನು ಹೊರಡಿಕೊಂಡು ವೇಟ್ ಮಾಡುದು. ಆಯ್ತಾ ಆಯ್ತಾ ಕೇಳುದು ಮತ್ತೆ. ಹಾಗೆ ಅಷ್ಟು ಹುಷಾರಿದ್ದಾರೆ ಅವರು. ಅಲ್ಲ, ಆಗ ವ್ಲಾಗ್ ನಮ್ಮದು, ಅದುವೇ ನಂಗೆ ನಗಡ್ಲಿಕ್ಕೆ ಬರುದು. ನಮ್ದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನದಿಂದ. ನಮ್ಮ ಚಿನ್ನು ಅದಕ್ಕೆ
ಬುಡ ಇಲ್ಲ ಎಂತದು ಇಲ್ಲ, ತಲೆ ಇಲ್ಲ ಬುಡ ಇಲ್ಲ, ತಲೆ ಇಲ್ಲ ಬುಡ ಇಲ್ಲ ಎಂತದು ಕೂಡ ಇಲ್ಲ. ವ್ಲಾಗ್ ಸ್ಟಾರ್ಟ್ ಮಾಡಿ ಎಗ್ ಒಂದು ತಿಂದಿದ್ದೇವೆ, ಮತ್ತೆ ಊಟದೆಲ್ಲ ತೋರಿಸ್ಬೇಕು ಅಂತೇಳಿ ಮತ್ತೆ ಕಂಟಿನ್ಯೂ ಮಾಡ ಅಂತ ಹೇಳಿದೆ ವಿಡಿಯೋ. ಯಾರಿಗೂ ನೆನಪಿಲ್ಲ, ಅವಳಿಗಂತ ಹೇಳಿ ಅಲ್ಲ, ಯಾರಿಗೂ ನೆನಪಿಲ್ಲ. ನನ್ನ ಯಜಮಾನ್ರು ಎಲ್ಲಿಗೆ ಹೊರಟ್ರು ಗೊತ್ತುಂಟ, ಮ್ಯಾಟ್ ಎಲ್ಲ ಇತ್ತು ವಾಶ್ ಮಾಡ್ಲಿಕ್ಕೆ. ಅಂದ್ರೆ ನಮ್ಮ ಡೋರ್ ಮ್ಯಾಟ್ ಎಲ್ಲ ತುಂಬಾ ಪೆಂಡಿಂಗ್ ಆಯ್ತು, ನಿನ್ನೆದೆಲ್ಲ ಮ್ಯಾಟ್ ಇತ್ತು ತೆಗ್ದದು, ಅದೆಲ್ಲ ವಾಶ್ ಮಾಡ್ಲಿಕ್ಕೆ ಹೊರಟ್ರು. ಊಟ ಮಾಡಿದೊಂದು ವಿಡಿಯೋ ಮಾಡುವ ಅಂತ ಹೇಳಿ ತಿಳ್ಕೊಂಡೆವು. ಸ್ನಾನ ಮಾಡಿ ಬರುವಾಗ 2 ಗಂಟೆ ಆಯ್ತು. ಇವರು ಬಾತ್ರೂಮಿಗೆ ಹೋದವರು ಬರುವಾಗ ಲೇಟ್ ಆಯ್ತು. ಬಾತ್ರೂಮ್ ಎಲ್ಲ ವಾಶ್ ಮಾಡಿಕೊಂಡು ಮ್ಯಾಟ್ ಎಲ್ಲ ತೊಳೆದುಕೊಂಡು ವಾಶ್ ಮಾಡಿಕೊಂಡು, ಅದು ಬಾತ್ರೂಮ್ ಅಲ್ಲಿ ಅಲ್ಲ, ಅದು ಹೊರಗೆ ತೊಳೆದದು. ಬಾತ್ರೂಮ್ ಅಲ್ಲಿ ಎಲ್ಲ ಶೇವಿಂಗ್ ಎಲ್ಲ ಮಾಡಿ ಬರುವಾಗ ಲೇಟ್ ಆಯ್ತು. ಹಾಗೆ ನಾವೇನ್ ಮಾಡ್ತಿದ್ದೆವು, ನಾವೆಂತ ಮಾಡ್ತಿದ್ದೆವು ಸ್ವೀಟಿ, ಭಜನೆ ಹೇಳ್ಕೊಂಡಿದ್ವಿ. ಭಜನೆ ನಾವು ಊಟ ಮಾಡ್ಲಿಲ್ಲ. ಸ್ವೀಟಿ ಬಂಗುಡೆ ಫ್ರೈ ಮಾಡ್ತಾ ಇದ್ಲು. ಆಮೇಲೆ ನಾನೆಂತ ಮಾಡ್ತಿದ್ದೆ ಅಂದ್ರೆ ಕಮೆಂಟ್ಸಿಗೆಲ್ಲ ರಿಪ್ಲೈ ಕೊಡ್ತಾ ಇದ್ದೆ, ನನ್ನ ಕೆಲಸ ನಾ ಮಾಡ್ತಾ ಇದ್ದೆ ಹಾಗೆ. ಆಮೇಲೆ ಚಿನ್ನು ವ್ಲಾಗ್ ಮಾಡು, ವಿಡಿಯೋ ಮಾಡು ಅಂತ ಹೇಳಿದವಳು. ಚಿನ್ನು ಎಂತ ಮಾಡಿದ್ದು ಗೊತ್ತಿಲ್ಲ, ಅದೇ ಈಗ ನಿಗೂಢ. ಅವಳೇನ್ ಮಾಡ್ತಿದ್ಲು ಅದೇ ಈಗ ಅವಳೇನ್ ಕೆಲಸ, ಅವಳೇನ್ ಮಾಡ್ತಿದ್ಲು ಅಂತ ಹೇಳಿ ಗೊತ್ತಿಲ್ಲ ನಮ್ಗೆ. ಚಿನ್ನು ಎಂತ ಮಾಡ್ತಿದ್ದಿ ಚಿನ್ನು? ನಾವೆಲ್ಲ ಕೆಲಸ ಮಾಡ್ತಿದ್ವಿ, ನೀ ಎಂತ ಮಾಡ್ತಿದ್ದಿ? ಮಲಗಿದ್ದೆ. ಅವಳು ನಿದ್ದೆ ಮಾಡಿದ್ಲು ನೋಡಿ, ಈಗ ಹೇಳಿದ್ಲು ನಿದ್ದೆ ಮಾಡಿ. ಹಾಗೆ ನಮ್ದು ಆಗ ವ್ಲಾಗ್ ಕಂಟಿನ್ಯೂ ಆಗ್ಲಿಲ್ಲ ಫ್ರೆಂಡ್ಸ್. ಈಗ ಪುನಃ ಈವ್ನಿಂಗ್ ಇಂದ ಕಂಟಿನ್ಯೂ ಸ್ಟಾರ್ಟ್ ಮಾಡಿದೀವಿ ನೋಡಿ ಫ್ರೆಂಡ್ಸ್. ನಮ್ದು ರೀಲ್ಸ್ ಅಂತ ಆಯ್ತು, ಇನ್ನು ಹೊರಡುದು. ತುಂಬಾ ಲೇಟ್ ಆಗಿದೆ. ಯಾಕೆ ಗೊತ್ತಾ, ಅವ್ರಿಗೆ ಸ್ಟೆಪ್ ಕನ್ಫ್ಯೂಸ್ ಆಯ್ತು. ಮತ್ತೆ ಮನೆಯಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದಾಳೆ, ನಾನು ನೋಡಿಕೊಂಡಿದ್ದೆ ಪ್ರಾಕ್ಟೀಸ್ ಮಾಡೋದಷ್ಟೇ. ನಾವು ಡೈರೆಕ್ಟ್ ಮಾಡುವವರು, ಇನ್ನೊಬ್ಬರ ನೋಡಿಕೊಂಡು ನಾವು ಡೈರೆಕ್ಟ್ ಡ್ಯಾನ್ಸ್ ಮಾಡುವವರು. ಹಾಗೆ ಸ್ವಲ್ಪ ಒಂದು ಎರಡು ಸರ್ತಿ ಒಂದ್ಸಲ ಯಾವುದೇ ವ್ಯಕ್ತಿ ಆದ್ರೂ ಒಂದು ಇವರದ್ದು ಸಹ ಇವತ್ತು ಲೇಟ್ ಆಯ್ತು. ಇವರು ಹಾಗೆ ಚೊರ ಮಾಡುದು ಅಂದ್ರೆ ಎಂತ ಗೊತ್ತಾ, ಇವತ್ತು ಇವರದೇ ಲೇಟ್ ಆದದ್ದು ನೋಡಿ. ಸಾಕ್ಷಿಗೆ ಚಿನ್ನ ಇದ್ದಾಳೆ, ಸತ್ಯ ಹೇಳು ಚಿನ್ನ, ಜಗಡ ಅಲ್ಲದು ರಗಡ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಸತ್ಯ ಹೇಳು. ಡ್ಯಾಡಿದು ಲೇಟ್ ಆದದಲ್ಲ, ಹೌದಲ್ಲ? ಅವ್ರದ್ದು ಸ್ವಲ್ಪ ಲೇಟ್ ಆಯ್ತು. ಐಸ್ ಕ್ರೀಮ್ ಕೊಡ್ತಾಂತ ಅಮ್ಮ. ಇಲ್ಲ ಅದೆಲ್ಲ ಏನಿಲ್ಲ. ಮೇನ್ ಪ್ರಾಬ್ಲಮ್ ಎಂತ ಗೊತ್ತುಂಟ, ನಾವು ಸೀನರಿಗೆ ಒಂದು ಸ್ವಲ್ಪ ಕೆಳಗೆ ಹೋದೆವು. ಕೆಳಗೆ ಹೋಗ ತುಂಬಾ ಸೀನರಿ ಉಂಟು, ತಗ್ಗು ತುಂಬಾ ಸ್ಲೋಪ್ ಉಂಟು, ಇಳಿಜಾರು ಪ್ರದೇಶ. ಅಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ನನಗೆ ಆಯ್ತು. ಇವರು ಮಾಡ್ತಾರೆ, ಇವರು ಮಾಡುದೆಂತ ಗೊತ್ತುಂಟ, ಇವರು ಸ್ವಲ್ಪ ಒಟ್ಟಾರೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಸ್ವಲ್ಪ ಇದಾಯ್ತು, ಅದು ಅಂದ್ರೆ ಹೋಲಿಕೆ ಆಗ್ತಾ ಇಲ್ಲ. ಇದು ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಿತ್ತು. ಹಾಗೆ ಅದನ್ನು ನಾವು ಅಲ್ಲಿ ಅಂತೂ ಇಂತೂ ಅಲ್ಲಿ ಸರಿ ಮಾಡಿಕೊಂಡೆವು. ಆಮೇಲೆ ಮೇಲೆ ಬಂದ ಮೇಲೆ ಕರೆಕ್ಟ್ ಆಯ್ತು ಡ್ಯಾನ್ಸ್. ಆಮೇಲೆ ಕರೆಕ್ಟ್ ಆಯ್ತು ಡ್ಯಾನ್ಸ್. ಅಂದ್ರೆ ಸೀನರಿ ಅಂತ ಹೇಳಿದ್ರೆ ನಮ್ದು ಕಟ್ಟ ಅಲ್ವಾ, ಹಾಗೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಮಾಡುವಾಗ ಟೈಮ್ ಆಗುದು ಗೊತ್ತಾಗಲಿಲ್ಲ. ಹಾಗೆ ನಾನು ಬರುವಾಗಲೇ ಹೇಳಿದ್ದೇನೆ 5 ಗಂಟೆ ಕಳೀತು ಅಂತೇಳಿ ನಾಕೊಂಡು 5 ಗಂಟೆ ಅಂತೂ ಇಂಥ ಡ್ಯಾನ್ಸ್ ಆಯಿತು ಫ್ರೆಂಡ್ಸ್. ಇನ್ನು ಹೊರಡುದು ಹಾಗೆ ನಿಮ್ಮ ಜೊತೆ ಮಾತಾಡುವ ಅಂತೇಳಿ. ಮಾತ್ರ ಇಲ್ಲಿ ಉಂಟಲ್ಲ ಭಯಂಕರ ಗಾಳಿ ಬರ್ತದೆ. ಆ ಗಾಳಿಯಲ್ಲಿ ಒಂದೊಂದು ಸೀನ್ ಉಂಟಲ್ಲ, ಗಾಳಿ ಬರುವಾಗ ಒಂದೊಂದು ರೀಲ್ ಮಾತ್ರ ಭಾರಿ ಸೂಪರ್ ಆಗಿ ಬಂದಿದೆ. ಇನ್ಸ್ಟಾಗ್ರಾಮ್ ID ಶರ್ಮಿಳಾ GK 5, ಫೇಸ್ಬುಕ್ ಶರ್ಮಿಳಾ GK. ಇನ್ಯಾಕೆ ತಡ ಮಾಡ್ತಿದ್ದೀರಿ, ಬೇಗ ಫಾಲೋ ಮಾಡಿ. ಎಲ್ಲರೂ ಕೂಡ ಫಾಲೋವರ್ಸ್ ಆಗ್ತಿದ್ದೀರಿ, ತುಂಬ ಸಂತೋಷ. ಈಗ ನಾನು ಹೇಳಿ ಆಗುವಂಥದ್ದು ಏನಿಲ್ಲ, ಹೇಳದೇನೆ ನೀವು ಹಾಕ್ತೀರಿ. ಯೂಟ್ಯೂಬ್ ಯಾವುದು? ನಾವು ಕರೆಕ್ಟ್, ನಮ್ದು ಯೂಟ್ಯೂಬ್ ನೋಡಿ, ಕನ್ಫ್ಯೂಸ್ ಆಗಬೇಡಿ. ಯೂಟ್ಯೂಬ್ ಮುದ್ದು ಸಂಸಾರ ಅಂತ ಹೇಳಿ. ಹಾಗೆ ಯೂಟ್ಯೂಬ್ ಬೇರೆ, ಹಾಗೂ ಇನ್ಸ್ಟಾಗ್ರಾಮ್ ID, ಫೇಸ್ಬುಕ್ಕು ನಂದು ಎಲ್ಲ ಐಡಿಗಳು ಬೇರೆ. ಸೊ ಕನ್ಫ್ಯೂಸ್ ಆಗಬೇಡಿ, ಯೂಟ್ಯೂಬ್ ಮುದ್ದು ಸಂಸಾರ ಅಂತೇಳಿ. ಓಕೆ. ಮತ್ತು ಶಾರ್ಟ್ಸ್ ಎಲ್ಲ ಇವತ್ತು ಶಾರ್ಟ್ಸ್ ಹಾಕಬೇಕು. ಶಾರ್ಟ್ಸ್ ಅಂದರೆ ಯೂಟ್ಯೂಬ್ ಶಾರ್ಟ್ಸ್, ಅದನ್ನು ಇವತ್ತೀಗ ಅಪ್ಲೋಡ್ ಮಾಡಬೇಕು. ಇವತ್ತು ಈಗ ನೆನಪಾಯಿತು. ಇವತ್ತು ಸತ್ಯ ಅಂದರೆ ಇವರಲ್ಲಿ ಬೇಜಾರಾಗಿದೆ. ಮನೆಯಲ್ಲಿ ಸ್ವಲ್ಪ ಡ್ಯಾನ್ಸ್ ಕಲಿಸಿ, ಇಲ್ಲಿ ಸ್ವಲ್ಪ ಬೇರೆ ಮಾಡ್ತಾರೆ ಅವರು. ಹಾಗೆ ಸ್ವಲ್ಪ ಲೇಟ್ ಆಯಿತು. ಇದು ಸಾಕ್ಷಿಗೆ ಚಿನ್ನಿದ್ದಾಳೆ, ಮತ್ತೆ ಸರಿಯಾದ್ರು. ಮತ್ತೆ ಚಿನ್ನ ಹತ್ರ ಕೇಳಾಗ ಹೌದಾ ಅದು ತಪ್ಪನ್ನು ಒಪ್ಪಿಕೊಳ್ಳೋದು ಸ್ಟೈಲ್. ಅವಳು ಹೇಳಿದ ಮೇಲೆ ಹೌದು ಅಂತ ತನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಒಪ್ಪಿಕೊಳ್ತಾರೆ. ಮತ್ತೆ ವಾಪಸ್ ಸರಿ ಮಾಡಿದ್ರೆ ಅದು ಇಲ್ಲ, ಅದು ಪ್ರಾಕ್ಟೀಸ್ ಮನೇಲಿ ಎಂತಿ ಕೊಡ್ತಾಳೆ ಸ್ವಲ್ಪ, ಆಯ್ತಾ? ಉಂಟಲ್ಲ, ಅದು ನಂದು ಕೆಲವೆಲ್ಲ ಕ್ಲಿಪ್ಪಿಂಗ್ ತೆಗ್ದದ್ದು. ಇವರು ಭಾರಿ ಚಾಲಿದ್ದಾರೆ. ಐಸ್ ಕ್ರೀಮ್ ಸಿಕ್ತಂದ್ರೆ ನೀ ಎಲ್ಲ ಸುಳ್ಳು ಬಿಡ್ತಿಲ್ಲ ಇವತ್ತು. ಇಲ್ಲ ಸತ್ಯ. ಓಕೆ ಫ್ರೆಂಡ್ಸ್, ಓಕೆ ಆಯ್ತಾ?
ಇವತ್ತು ಮತ್ತೆ ಸ್ವೀಟಿ ಇವತ್ತು ಕಾಣಲಿಲ್ಲ ನಿಮ್ಗೆ. ಅವಳು ನಮ್ದು ಕ್ಯಾಮರಾಮ್ಯಾನ್ ಆಗಿದ್ದಾರೆ. ಅವರು ಕ್ಯಾಮರಾ ಅವರೇ ಹೇಳಿದ್ರು ಇವತ್ತು ನಾನೇ ಶೂಟಿಂಗ್ ಮಾಡುದು ಅಂತ. ಅವರಿಬ್ಬರಲ್ಲಿ ಎಂತ ಒಪ್ಪಂದ ಆಗಿದೆ ಅವರಿಬ್ಬರಲ್ಲಿ. ಇವತ್ತು ಸಂಜೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಹಾಗೆ ಇವತ್ತು ಒಪ್ಪಂದ ಆಗಿದೆ. ಇವತ್ತು ನಾನೇ ಕ್ಯಾಮರಾಮ್ಯಾನ್ ಮಮ್ಮಿ. ಇನ್ನು ಜೋರ್ ಬಾಳ್ಕೆ ಮತ್ತೆ ತುಂಬಾ 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 ಸುಸ್ತಾಗಿದ್ದೀನಿ ಇವತ್ತು. ತುಂಬಾ ಸಾಕಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ರೀಲ್ಸ್ ನ ಬಿಹೈಂಡ್ ಸೀನ್ ಅನ್ನು ಟೇಕ್ 2. ನಾವೀಗ ಕಬ್ಬಿನ ಜ್ಯೂಸ್ ಕುಡಿಲಿಕ್ಕೆ ಬಂದಿದ್ದೇವೆ. ಅವರಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಮಗೆ ಕಬ್ಬಿನ ಜ್ಯೂಸ್. ಅಮ್ಮನವರು ಮತ್ತು ಅಮ್ಮನವರು ಮತ್ತೆ ಅಪ್ಪನವರಲ್ಲ, ಮೊನ್ನೆ ಡ್ಯಾಡಿ ಮತ್ತೆ ಮಮ್ಮಿ ಇಲ್ಲಿ ಕುಡಿಲಿಕ್ಕೆ ಬಂದಿದ್ರು. ಹಾಗೆ ಒಳ್ಳೇದುಂಟು ಅಂತ ಹೇಳಿ ಈಗ ಪುನಃ ನಾವು ಬಂದಿದ್ದೇವೆ. ಫ್ರೆಶ್ ಉಂಟು, ನೀಟ್ ಇದ್ದಾರೆ, ಹಾಗೆ ಬಂದು ವಾಪಸ್. ಹೌದು, ಹಾಗೆ ತಂದ್ರು. ಅವರಿಲ್ಲ ಅಣ್ಣ, ಅವರಿಲ್ವಾ? I'll take this. ಓಕೆ ನೋಡಿ, ನಾನು ಫ್ಲಾಶ್ ಹಾಕಿ ತೋರಿಸ್ತೇನೆ ನೋಡಿ. ದಿಸ್ ಇಸ್ ಕಾಲ್ಡ್ ಶುಗರ್ ಕೇನ್ ಜ್ಯೂಸ್. ಕತ್ತಲ ಇದು, ರಾತ್ರಿ ಆಯಿತು ಫ್ರೆಂಡ್ಸ್. ಈಗ ಡ್ಯಾಡಿ ನಮಗೆ ಎಂಥ ಐಸ್ ಕ್ರೀಮ್ ಎಲ್ಲ ತರಲಿಕ್ಕೆ ಹೋಗಿದ್ದಾರೆ. ಐಡಿಯಲ್ ನಮ್ಮದು ಐಸ್ ಕ್ರೀಮ್. ನಾವು ಹಾಗೆ ಅವರಿಗೆ ಕಾಯ್ತಾ ಇದ್ದೇವೆ ಇಲ್ಲಿ ಕೂತ್ಕೊಂಡು ಕಾರಲ್ಲಿ. ಅಲ್ಲ ಮಮ್ಮಿ? ಅಂದ್ರೆ ಕೇಳುದಿಲ್ಲ ಅವರಿಗೆ. ಹೌದು, ನಾನು ಅಲ್ಲಿ ಕಬ್ಬು ನೋಡ್ತಾ ಇದ್ದೇನೆ. ಕಬ್ಬು ಸಿಹಿ ಉಂಟು, ಒಳ್ಳೆ ಆಗಿದೆ ಜ್ಯೂಸು. ಅದಕ್ಕೆ ನನ್ನ ಕಬ್ಬನ್ನು ನೋಡುದು, ಇಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಕಪ್ಪನ್ನು. ಡ್ಯಾಡಿ ಹೋಗಿದ್ದಾರೆ. ಡ್ಯಾಡಿ ಬಂದ ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಅವರೆಂತ ತಂದ್ರು ಎಲ್ಲ. ಎಂತ ತರ್ತಾರೆ ಅಂತ ನೋಡ್ಬೇಕು ಅಷ್ಟು. ಶೂರರ ಅಂತ ತಂದ್ರ ತರ್ಲಿಕ್ಕೆ ಹೇಳಿದ್ದೇನೆ ಹೇಳುದು. ಈಗ ಬಂದದ್ದು ಫ್ರೆಂಡ್ಸ್, ನಾವು ಈಗ ತಾನೇ ಬಂದದಷ್ಟೇ. ಹಾಗೂ ಅಲ್ಲಿಂದ ಸ್ವಲ್ಪ ಮನೆಗೆಲ್ಲ ಕೆಲವು ಥಿಂಗ್ಸ್ ಬೇಕಿತ್ತು. ಆಮೇಲೆ ಈಗ ಐಸ್ ಕ್ರೀಮ್ ತಿನ್ಬೇಕು. ಐಸ್ ಕ್ರೀಮ್ ಕೂಡ ಬಂದಿದ್ದೇನೆ. ಯಾವ ತಂದದು? ಡ್ಯಾಡಿ ತಂದದ್ದು. ಅಕ್ಕದ ಐಸ್ ಕ್ರೀಮ್ ಅಂತೆ. ಅರೆ ಸ್ವೀಟಿ, ನೋಡಿ ಐಸ್ ಕ್ರೀಮ್. ಇದೆಂತ ಡಾಲಿಯಾ? ಡಾಲ್ ಮತ್ತೆ ಈಗ ಫ್ರೀಸರಲ್ಲಿ ಇಟ್ಬೇಕಿಲ್ಲ, ಇದಾಗ್ತದೆ. ಇದು ಇದೆಲ್ಲ ಈಗ ಒಳ್ಳೇದಾಗ್ತದೆ. ಇದು ಈ ಸೀಸನ್ ಅಲ್ಲಿ ನಾವು ತಿನ್ನೋದು, ಮ್ಯಾಂಗೋ ಸೀಸನ್ ಅಲ್ಲಿ. ಇದು ನೋಡಿ ಐಡೆಲ್ಲ ಅವ್ರದ್ದು ನಂಗೆ ಇಷ್ಟ ಇದೆಲ್ಲ. ಒಳ್ಳೆ ಇರ್ತದೆ, ಇಷ್ಟು ದಪ್ಪ ಇರ್ತದೆ. ಮತ್ತೆ ಇದೆಲ್ಲ ಅದು ಐಸ್ ಕ್ರೀಮ್ ಇನ್ನು ತಿನ್ಬೇಕು. ಓಕೆ ಫ್ರೆಂಡ್ಸ್, ಇನ್ನು ಐಸ್ ಕ್ರೀಮ್ ತಿನ್ನುವ ಸ್ಪರ್ಧೆ. ಎಂತ ಸ್ಪರ್ಧೆ ಅಂತ? ಹೌದು, ನಂಗೆ ಮತ್ತೆ ಚಿನ್ನಿಗೆ ಐಸ್ ಕ್ರೀಮ್ ತಿನ್ನುವ ಸ್ಪರ್ಧೆ. ಹೌದು, ಯಾರು ಹೈಯೆಸ್ಟ್ ಐಸ್ ಕ್ರೀಮ್ ತಿನ್ನುವುದು ಅಂತ ನೋಡೋಣ. ಚಾಲೆಂಜ್, ಸೋಲ್ತೀರಿ. ನಾನಿಲ್ಲ, ನಾನು ಕಬ್ಬಿನ ಜ್ಯೂಸ್ ಕೊಡ್ತೆ ಅಲ್ಲ, ಮತ್ತೆ ಇನ್ನು ಒಂದು ತಿನ್ನೋದು, ಮತ್ತೆ ಊಟ ಸೇರ್ಲಿಕ್ಕಿಲ್ಲ ಇದನ್ನು ತಿಂದು. ಹಾಗೆ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇವೆ. ಯಾಕೆ ಹೇಳಿದ್ರೆ ಐಸ್ ಕ್ರೀಮ್ ಮತ್ತೆ ನೀರಾಗ್ತದೆ, ಅದಕ್ಕೋಸ್ಕರ ಮತ್ತೆ ಬಾಯಲ್ಲಿ ಆಸೆ ಹೋಗ್ತದೆ. ಇದು ಅಲ್ಲ, ಆಮ್ ತೆಗಿಬೇಕು. ಇದು ಮತ್ತೊಂದು ಇದು ನಂಗೆ ವಿಡಿಯೋವನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಯಾಕೆ ಹೇಳಿದ್ರೆ ಐಸ್ ಕ್ರೀಮ್ ನೀರಾಗ್ತದೆ. ಮತ್ತೆ ಚಿನ್ನು ಕೂಡ ತಿನ್ಬೇಕಲ್ಲ, ಅದಕ್ಕೋಸ್ಕರ ಚಿನ್ನು ಮತ್ತೆ ಸ್ವೀಟಿ ಅವರು ವೇಟ್ ಮಾಡ್ತಿದ್ದಾರೆ. ನನ್ನ 2 ಬೆಕ್ಕಿಗೆ ಕೂಡ ತಂದಿದ್ದೇನೆ. ನಮ್ಮ 2 ಬೆಕ್ಕು ಮತ್ತೆ ಟಾಮಿಗೆ ಕೂಡ ಅವರು ಫ್ರೀಸರ್ ಅಲ್ಲಿ ಇಟ್ಟಿದ್ದೇನೆ. ಅವರಿಗೆ ಕೊಡುದುಂಟು, ಅವರಿಗೆ ಅಭ್ಯಾಸ ಮಾಡಿಸಿದ್ದೇನೆ ಇಬ್ಬರಿಗೆ ಕೂಡ. ಹಾಗೆ ಅವರಿಬ್ಬರಿಗೆ ಕೂಡ ಕೊಡ್ಲಿಕ್ಕೆ ಉಂಟು, ಹಾಗೆ ಫ್ರೀಸರ್ ಅಲ್ಲಿ ಇಟ್ಟಾಯ್ತು. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ, ಮತ್ತೆ ಬೇರೆ ಏನು ವಿಶೇಷ ಇಲ್ಲ. ತಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ವಿಡಿಯೋವನ್ನು ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ನೋಡಿ, ಐಸ್ ಕ್ರೀಮ್ ಅಲ್ಲಿ ತಿನ್ಬೇಕು. ಹಾಗೆ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಹೊಸದಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.